ಎಲ್ಲರಿಗೂ ನಮಸ್ಕಾರ. ಇದು ಸ್ಯಾಟರ್ಡೆ ಮಿನಿ ವ್ಲಾಗ್. ನಾನು ಮತ್ತೆ ಹೇಮಕ್ಕ ಇಬ್ರು ಕೂಡ ಸ್ಯಾಟರ್ಡೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಯಾವ ದೇವಸ್ಥಾನ ಅಂದ್ರೆ ಮುಳ್ಕಟಮ್ಮನ ದೇವಸ್ಥಾನ. ಸೊ ಈ ಒಂದು ಮುಳ್ಕಟಮ್ಮನ ದೇವಸ್ಥಾನ ಇರೋದು ನಾಗಮಂಗಲದಲ್ಲಿ. ನಾವು ಶ್ರೀನಗರಲ್ಲೇ ಇರೋದ್ರಿಂದ ನಮಗೆ ನಾಗಮಂಗಲಕ್ಕಾಗಲಿ, ಬೆಳ್ಳೂರು ಕ್ರಾಸ್ಗಾಗಲಿ, ಹಾಸನ್ಗಾಗಲಿ ತುಂಬ ಬಸ್ಗಳಿದೆ. ಹಾಸನ್ಗೆ ನಾವು ಮೆಜೆಸ್ಟಿಕ್ಕಿಂದ ಹೋಗಬೇಕಾಗುತ್ತೆ. ಬಟ್ ಮೇಲ್ಕೋಟೆ, ನಾಗಮಂಗಲ, ಬೆಳ್ಳೂರು ಕ್ರಾಸ್ ಇದಕ್ಕೆಲ್ಲ ನಮಗೆ ಶ್ರೀನಗರಿಂದನೇ ಬಸ್ ಸಿಗುತ್ತೆ. ಹಾಗಾಗಿ ನಾವು ಶ್ರೀನಗರಿಂದ ಡೈರೆಕ್ಟು ನಾಗಮಂಗಲ ಟಿ ಬಿಯಲ್ಲಿ ಇಳ್ಕೊಂಡ್ವಿ. ನಾಗಮಂಗಲ ಟಿ ಬಿಯಲ್ಲಿ ಇಳ್ಕೊತಿದ್ದಂಗೆ ನಿಮಗೆ ಅಲ್ಲೇ ಆಟೋಗಳು ಕೂಡ ಸಿಗುತ್ತೆ, ಮುಳ್ಕಟ್ಟೆಗೆ ಹೋಗೋವಂಥ ಆಟೋಗಳು. ಒಬ್ಬ ವ್ಯಕ್ತಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ. ಸೊ ನಾನು ಮತ್ತು ಅಕ್ಕ ಇಬ್ಬರು ಕೂಡ ನಾಗಮಂಗಲಕ್ಕೆ ಹೋಗಿ ಅಲ್ಲಿಂದ ಆಟೋದಲ್ಲಿ ಮುಳ್ಕಟ್ಟೆಗೆ ಹೋದ್ವಿ. ಸೊ ನಾನು ನಿಮಗೆ ಇವಾಗ ಏನು ಆರ್ಚ್ ತೋರಿಸ್ತಿದ್ದೀನಲ್ಲ, ಈ ಒಂದು ಆರ್ಚೆ ಮುಳ್ಕಟಮ್ಮನ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಯಾವತ್ತು ವಿಶೇಷವಾದ ಪೂಜೆಗಳು ಮಾಡ್ತಾರೆ ಅಂದರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ರಶ್ ಕೂಡ ಇರುತ್ತೆ. ಹಾಗೆ ಪೂಜೆ ಕೂಡ ನಡೆಯುತ್ತೆ ಅವತ್ತಿನ ದಿನ. ನಾವು ಹೋಗಿದ್ದು ಶನಿವಾರ ಆಗಿದ್ದರಿಂದ ಅಷ್ಟೇನು ರಶ್ ಇರಲಿಲ್ಲ. ಸೊ ಆರಾಮಾಗಿ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಜನ ಜಾಸ್ತಿ ಇಲ್ಲದೆ ಇದ್ದಿದ್ದರಿಂದ ನಮಗೆ ಒಂದು 1/4 ಗಂಟೆಲೆಲ್ಲ ದರ್ಶನ ಆಯಿತು. ದರ್ಶನ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬಂದ್ವಿ. ಸೊ ನಾನು ನಿಮಗೆ ಇವಾಗ ಏನು ಇಮೇಜಸ್ ತೋರಿಸ್ತಿದ್ದೀನಲ್ಲ, ಈ ಪ್ರತಿ ಒಂದು ಇಮೇಜು ಕೂಡ ಈ ಒಂದು ದೇವಸ್ಥಾನ ಹೆಂಗೆ ಸ್ಥಾಪನೆ ಆಯಿತು ಅನ್ನೋದ್ರ ಕತೆ ಹೇಳ್ತಾ ಹೋಗುತ್ತೆ. ಈ ಒಂದು ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಡೈರೆಕ್ಟ್ ಮನೆಗೆ ಹೋಗಲ್ಲ, ಊರಿಗೆ ಹೋಗ್ತೀವಿ ಅನ್ನೋದಾದರೆ ಒಂದು ಹೊಲದಲ್ಲಿ ಈ ಥರ ನೀಟಾಗಿ ಗುಡಿಸ್ಬಿಟ್ಟು ಒಂದು 4 ಕಲ್ಲಿಟ್ಟು ಅದು ನೀಟಾಗಿ ಎಲ್ಲ ನೀರಲ್ಲಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಬ್ಲ್ಯಾಕ್ ಕಲರ್ದು ಚಿಕ್ಕ ಚಿಕ್ಕ ಬಳೆ ಬರುತ್ತೆ, ಅದಕ್ಕೆ ಏನಂತಾರೆ ಅಂತ ಮರ್ತಿದ್ದೀನಿ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಮನೆಗೆ ಹೋಗಬೇಕಾಗುತ್ತೆ. ಇನ್ ಕೇಸ್ ಏನೋ ನೀವು ಡೈರೆಕ್ಟ್ ಮನೆಗೆ ಹೋಗ್ತೀವಿ, ನಿಮ್ಮ ಮನೆಗೆ ಹೋಗ್ತೀರಾ ಅಥವಾ ನಮ್ಮ ಮನೆಗೆ ನಾವು ಹೋಗ್ತೀವಿ ಅನ್ನೋದಾದರೆ ಇದೆಲ್ಲ ಏನು ಮಾಡಲ್ಲ. ಎಸ್, ಇದಾಗಿತ್ತು ಇವತ್ತಿನ ಈ ಒಂದು ಮಿನಿ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ಯಾರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಹೋಗಿಲ್ವೋ ನೀವು ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ. ನಾಗಮಂಗಲದಲ್ಲಿ ಫೇಮಸ್ ಆಗಿರುವಂಥ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಸೊ ನಾಗಮಂಗಲ ಅಂದಿದ ತಕ್ಷಣ ಎಷ್ಟೋ ಜನಕ್ಕೆ ಮುಳ್ಕಟಮ್ಮನ ದೇವಸ್ಥಾನನೇ ನೆನಪಾಗೋದು, ಅಷ್ಟು ಫೇಮಸ್ ಇದು. ಸೊ ಇನ್ನು ಯಾರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿಲ್ವೋ ನೀವು ಒಮ್ಮೆ ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಿನಿ ವ್ಲಾಗ್ನ ಮುಗಿಸೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಿನಿ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.